ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗಟ್ಟಿಮೇಳ ಸೀರಿಯಲ್ ಕಿರುತೆರೆ ವೀಕ್ಷಕರಿಗೆ ಕೈ ಸುದ್ದಿ. ಗಟ್ಟಿಮೇಳ ಧಾರಾವಾಹಿ ಈ ದಿನ ಮುಕ್ತಾಯ. ಬೆಟ್ಟಪ್ಪನಿಗೆ ಶಿಕ್ಷೆ ಆಗುತ್ತಾ? ಕಳೆದ 5 ವರ್ಷಗಳ ನಿರಂತರವಾಗಿ ಕನ್ನಡ ಕಿರುತೆರೆ ಪ್ರೇಕ್ಷಕರನ್ನು ಹಿಡಿದುಕೊಂಡು ಪ್ರಮುಖ ಧಾರಾವಾಹಿ ಗಟ್ಟಿಮೇಳ ಮುಕ್ತಾಯದ ಹಂತದಲ್ಲಿದೆ. ಟಿಆರ್ಪಿ ರೇಟಿಂಗ್ನಲ್ಲಿ ಹಿಂದೆ ಅಗ್ರ 2ನೇ ಸ್ಥಾನದಲ್ಲಿದ್ದ ಸೀತಾರಾಮ ಧಾರಾವಾಹಿ ಜನಪ್ರಿಯತೆಯಿಂದ ಸದ್ಯ 3ನೇ ಸ್ಥಾನಕ್ಕೆ ಕುಸಿದಿರುವ ಗಟ್ಟಿಮೇಳ ಸೀರಿಯಲ್ ಇನ್ನು ಕೆಲವೇ ಸಂಚಿಕೆಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಹೊಸ ವರ್ಷದ ಆರಂಭದಲ್ಲಿ ಈ ಸೀರಿಯಲ್ನ ಅಂತಿಮ ಸಂಚಿಕೆಗಳು ಪ್ರಸಾರವಾಗಲು ಆರಂಭವಾಗಲಿದೆ. ಜನವರಿ 5ರಂದು ಈ ಸೀರಿಯಲ್ ಮುಗಿಯಲಿದೆ ಎನ್ನಲಾಗಿದೆ. ಅಂತಿಮ ದಿನದ ಶೂಟಿಂಗ್ ಮುಕ್ತಾಯ. ಜಿ ಕನ್ನಡ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಗಟ್ಟಿಮೇಳ ಸೀರಿಯಲ್ನ ಕಲಾವಿದರು ಈಗಾಗಲೇ ಗ್ರೂಪ್ ಫೋಟೋ ತೆಗೆದುಕೊಂಡಿದ್ದು, ಗಟ್ಟಿಮೇಳ ಧಾರಾವಾಹಿ ನಟಿ ಸ್ವಾತಿ ಈ ಕುರಿತು ಅಪ್ಡೇಟ್ ನೀಡಿದ್ದಾರೆ. ಪ್ರಿಯಾ ಜೆ ಆಚಾರ್ ಕೂಡ ಧಾರಾವಾಹಿ ಅದಿತಿಯಂತೆ ಕೊನೆಯ ಬಾರಿಗೆ ರೆಡಿಯಾಗುತ್ತಿದ್ದೇನೆ ಎಂದು ತನ್ನ ಮೇಕಪ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಸೀರಿಯಲ್ನಲ್ಲೂ ಕತೆ ಅಂತಿಮ ಹಂತಕ್ಕೆ ತಲುಪಿದೆ. ಒಂದೆಡೆ ಧ್ರುವ ಬೆಟ್ಟಪ್ಪನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಹವಣಿಯಲ್ಲಿದ್ದಾನೆ. ವೇದ್ಯ ಜೋಡಿಗಳನ್ನು ನೋಡದೆ ತುಂಬಾ ದಿನ ಆಗಿದೆ. ಮನೆಯ ಸಮಸ್ಯೆ ಬಗೆಹರಿಸಲು ಮನೆಯವರು ಪ್ರಯತ್ನಿಸುತ್ತಿದ್ದಾರೆ. 1238 ಸಂಚಿಕೆ ಪೂರೈಸಿದ ಗಟ್ಟಿಮೇಳ ಧಾರಾವಾಹಿ ಈ ವರ್ಷದ ಜನವರಿ ತಿಂಗಳಲ್ಲಿ 1000 ಸಂಚಿಕೆ ಪೂರೈಸಿತ್ತು. ಇದೀಗ 1238 ಸಂಚಿಕೆ ಪೂರೈಸಿದ ರಾತ್ರಿ 8 ಗಂಟೆಯ ಸ್ಲಾಟ್ನಲ್ಲಿ ನಿರಂತರವಾಗಿ ಪ್ರಸಾರವಾಗುತ್ತಿದೆ. ಈ ಸೀರಿಯಲ್ ದೊಡ್ಡ ಮಟ್ಟದ ವೀಕ್ಷಕರಿದ್ದಾರೆ. ಕೌಟುಂಬಿಕ ಕಥಾ ಹಂದರ ಹೊಂದಿರುವ ಈ ಸೀರಿಯಲ್ಗೆ ಇನ್ನು ಕೆಲವು ದಿನಗಳಲ್ಲಿ ಮುಗಿಯಲಿದೆ. ಈ ಸೀರಿಯಲ್ನಲ್ಲಿ ವೇದಾಂತ್ ವೇದ್ಯ ಹೆಸರಿನ ಪ್ರೇಕ್ಷಕರು ಮನೆಗೆದ್ದಿದ್ದಾರೆ. ವೇದಾಂತ್ ಮತ್ತು ಅಮೂಲ್ಯ ಅವರ ಪ್ರೇಮ ಕಥೆ ಜನರನ್ನು ಸೆಳೆದಿತ್ತು. ಜೊತೆಗೆ ವೈಜಯಂತಿ, ವೈದೇಹಿ, ವಿಕ್ರಾಂತ್, ಆರತಿ, ಅದಿತಿ ಮತ್ತು ಧ್ರುವ ಸೇರಿದಂತೆ ಬಹುತೇಕ ಎಲ್ಲ ಕಲಾವಿದರು ವೀಕ್ಷಕರಿಗೆ ಇಷ್ಟವಾಗಿದ್ದು, ಸಾರ್ಥಕ್ ಮತ್ತು ವೇದಾಂತ್ ನೆಚ್ಚಿನ ತಂಗಿ ಆದ್ಯ, ಅಂಜಲಿ, ಮಂಜುನಾಥ್, ಪರಿಮಳ ನಟನೆಯು ಗಮನ ಸೆಳೆಯುತ್ತದೆ. ಸುಹಾಸಿನಿ ವಸಿಷ್ಠ ಅವರ ವಿಲನ್ ಪಾತ್ರಕ್ಕೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕಾಂತ ಕಾಮಿಡಿಗೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.